ಎಲ್ಲರೂ ಮಾತಾಡುವಾಗಲೂ ಅದನ್ನೇ ಅಲ್ಲ, ಪರ್ಟಿಕ್ಯುಲರ್ಲಿ ಒಂದು ಹೆಣ್ಣಿಗೆ ಅಂತ ರಿಲೇಟ್ ಮಾಡೋಕ್ಕೆ ಆಗಲ್ಲ. ಅದನ್ನೇ ಹೇಳಿದ್ನಲ್ಲ, ಭಾರತದಲ್ಲಿ ಇರ್ತಕ್ಕಂಥ ಅಷ್ಟು ಹೆಣ್ಮಕ್ಳನ್ನ ರಿಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ ಇವರು, ಹೆಣ್ಣಿನ ಕ್ಯಾರೆಕ್ಟರ್. ಅದರಲ್ಲೂ ಶೋಷಣೆಗೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣಿನ ಪಾತ್ರನ ರಿಪ್ರೆಸೆಂಟ್ ಮಾಡೋಂಥ ಕ್ಯಾರೆಕ್ಟರ್. ಸೊ ಇಲ್ಲಿ ಅವರು ತುಣುಕುಗಳನ್ನು ಯಾಕೆ ನಾವು ಬಳಸಿರೋದಂತಂದರೆ, ಈಗ ನ್ಯಾಯ ಸಿಗದೆ ಇರೋದಿದೆಯಲ್ಲ, ಅದು ಒಂದು ದೊಡ್ಡ ಅನ್ಯಾಯನೇ. ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ಲದೆ, ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರಿಗೆ ವಿಕ್ಟಿಮ್ ಆಗಿರೋದು, ಅದು ಡಿಲೇಡ್ ಜಸ್ಟಿಸಿಗೆ. ಸೊ ಆ ಫ್ಯಾಕ್ಟರ್ಸಿಗೆ ಒಳಗಾದಂಥ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು, ಅವೇರ್ನೆಸ್ ಮೂಡಿಸ್ಬೇಕು ಅಂತ. ಈಗ ಎಲ್ಲೋ ಒಂದು ಕಡೆ ಅದು ಮರ್ತು ಹೋಗ್ಬಿಡ್ತೀವಿ, ಯಾವುದೋ ಒಂದು ಕ್ಯಾಂಪೇನ್ ನಡೆಯುತ್ತೆ, ಅವ್ರ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಮರ್ತು ಹೋಗ್ಬಿಡುತ್ತೆ. ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿರಬೇಕು, ಅದು ಆ ಹೋರಾಟ ನಡೀತಾನೆ ಇರಬೇಕು. ನೆನಪಿಸೋದು ಯಾವಾಗ, ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಅಲ್ಲೊಂದು ಸ್ಪೀಡ್ ಬ್ರೇಕರ್ ಇರುತ್ತೆ, ನಮಗದು ನೆನಪಿಸುತ್ತೆ ಅಲ್ಲಿ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು. ಅಥವಾ ಒಂದು ಸಿಗ್ನಲ್ ಇರುತ್ತೆ, ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕಾದ್ರೆ ಪ್ರತಿಯೊಂದು ಸಲ ನೆನಪು. ಈ ಹೋರ್ಡಿಂಗೇ ನೋಡ್ತೀವಿ, ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿ ಇರೋದಕ್ಕೆ ಒಂದು ಫ್ಯಾಕ್ಟರ್ ಅದು. ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬಳಸಿರುತ್ತೆ. ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ, ಅಂದರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು, ಒಂದು ಎಚ್ಚರಿಕೆ. ಅದು ಸರ್ಕಾರಕ್ಕೆ ಸಿಗುತ್ತೋ, ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ, ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಒಂದು ಸಿನಿಮಾ ಮುಖಾಂತರನೂ ಒಂದು ಧ್ವನಿ ಎತ್ತ ಥರ ಆಗಲಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ, ಒಂದು ಬೆಂಬಲ ಅಷ್ಟೇ. ಸೌಜನ್ಯ ಕೇಸ್ ಲಾಸ್ಟ್ ಮಿನಿಟ್ ಎಡಿಷನ್, ಬಿಕಾಸ್ ಇಟ್ ಬಿಕೇಮ್ ಸೆನ್ಸೇಷನ್. ಯೂಟ್ಯೂಬರ್ ಎಷ್ಟೇ ಪ್ರಯತ್ನ ಪಟ್ಟರು, ಜಸ್ಟ್ 2 days everyone talks about it and it's forgotten. So ಆ ಸೆನ್ಸೇಷನ್ ನೋಡಿ, this was a last minute addition ಸೌಜನ್ಯ ಕೇಸ್ ಬಗ್ಗೆ. ಇಲ್ಲ, ಅದು ಸೆನ್ಸೇಷನ್ ಐ ಥಿಂಕ್ ಅದು it's been there, but suddenly it just came back ಅಲ್ಲ. People are talking today, certain people. So ಅದಕ್ಕೋಸ್ಕರ ನೀವು ಮತ್ತೆ ಆ್ಯಡ್ ಮಾಡಿದ್ದ? ಇಲ್ಲ, ಅದಕ್ಕೋಸ್ಕರ ಅಂತ ಆ್ಯಡ್ ಮಾಡಿದ್ದಲ್ಲ. ಇವಾಗ ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲಲ್ಲಿ ಬಂದರೆ ನಾವು ಅದನ್ನು ಹಾಕಿದ್ದು ಇದೆ, ಇದನ್ನು ನಾವೆಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಅಂತ ತೆಗೆದಿದ್ದು ಇದೆ. ಸೊ ಅದು ತೆಗೆದಿದ್ದು ವಿಚಾರ ನಮಗೆ ಗೊತ್ತಿದೆ. ತೆಗೆದಾದ್ಮೇಲೆ ಇಲ್ಲ, ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಹೋಗ್ತಾ ಇದ್ದೀವಿ, ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂಥ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀವಿ, ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇಡ್ತಾ ಇರಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅಂದರೆ ಅದು ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ. ಅಂದರೆ ಇವಾಗ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ. ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತು ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂಥ ಮಾನಸಿಕ ಒತ್ತಡ ಇರುತ್ತಲ್ಲ, ಅದು ಯಾರು ಗಮನಿಸಲ್ಲ. ಸೊ ನಾವು ವಿಚಾರ ಮಾಡಿದ ಅಂದರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ, ಮತ್ತೆ ತೆಗೆದಾದ್ಮೇಲೆ ನಮಗೆ ಬಂದಿದ್ದು ಆ ಮಾನಸಿಕ ಒತ್ತಡ ಫ್ಯಾಮಿಲಿಗೆ ಏನಾಗ್ತಾ ಇರುತ್ತಲ್ಲ, ಅದು ನೆನಪಾಗ್ಬೇಕು ಜನರಿಗೆ, ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ. ಆಮೇಲೆ ಆ ಫ್ಯಾಮಿಲಿ ನಾವು ಇದ್ದೀವಿ ಅನ್ನೋದು ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಅಂದರೆ ಜನಕ್ಕೆ, ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ನೆನಪಲ್ಲಿ ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದಿದೆ. ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದು ಕಾರಣ ಅಲ್ಲ. ಈಗ ಸಿನಿಮಾದಲ್ಲೂ ಬಳಸ್ಕೊಂಡಿದ್ದೀರಾ? ಇಲ್ಲ, ಸಿನಿಮಾದಲ್ಲಿ ಬಳಸಿರೋ ಇದು ಥೀಮ್ ಸಾಂಗ್. ಈ ಸಾಂಗ್ ಕೂಡ ಸಿನಿಮಾದಲ್ಲಿ ಹಿನ್ನೆಲೆ ಆಗಿ ಬರುತ್ತೆ ಹೊರತು ಅಂದ್ರೆ ಈಗ ಸೌಜನ್ಯ ಕೇಸ್ ಪರವಾಗೂ ಇದ್ದಾರೆ, ವಿರೋಧವಾಗೂ ಇದ್ದಾರೆ. ನೀವು ಇಲ್ಲಿ ಬಳಸಿ ಸಿನಿಮಾದಲ್ಲಿ ಬಳಸದೆ ಅದನ್ನ ನೀವು ಜಸ್ಟ್ ಕಮರ್ಷಿಯಲ್ ಕೇಸ್ ವಿರುದ್ಧವಾಗಿದ್ದಾರೆ, ಪರವಾಗಿದ್ದಾರೆ ಸರ್. ಸೌಜನ್ಯ ಪರವಾಗಿದ್ದಾರೆ, ಬಳಸ್ಕೊಂತ ಇರೋ ಅನ್ನೋ ತರ ಆಗ್ಬಿಡುತ್ತೆ. ಪ್ರಮೋಷನ್ ಮಾತ್ರ ಬಳಸ್ಕೊಂತ ಇರೋ ಸೌಜನ್ಯನ ನೀವು ಇದನ್ನ ಪ್ಲೀಸ್ ಅಲ್ಲ, ನೀವು ಅವಾಗಲೇ ಕೇಳಿದ್ ನಂಗೆ ಆಕ್ಚುಲಿ ಎದುರು Archana andre, Archana is not a regular heroine, strong central character. When Ajay calls you only as the protagonist of the film, what was the challenge, especially to portray somebody, some real events? ರಿಯಲ್ ಇವೆಂಟ್ಸ್ ಅದೇ ಆಗಲೇ ಹೇಳ್ದಂಗೆ, ದಿಸ್ ಇಸ್ ನೋ ವೇರ್ ಇನ್ಸ್ಪೈರ್ಡ್ ಹೌದು, ಬಟ್ ಯಾವುದು ರಿಯಲ್ ಇವೆಂಟ್ಸ್ನ ನಾವು ಮಾಡಿಲ್ಲ. ವೈ ಶುಡ್ ಐ ಟೇಕ್ ರೆಫರೆನ್ಸ್ ಮ್ಯಾಮ್? ಅಂದರೆ ನಾನು ಮಹಿಳೆಯಾಗಿ ಐ ಕ್ಯಾನ್ ಇಮ್ಯಾಜಿನ್, ಆ್ಯಂಡ್ ಬಹುಶಃ ನಿಮಗೂ ಈ ಥರದ ಇನ್ಸಿಡೆಂಟ್ಗಳಾಗಿರುತ್ತೆ. ಇಲ್ಲಿ ಕೂತಿರೋ ಎಲ್ಲ ಹೆಣ್ಮಕ್ಳಿಗೂ ಒಂದು ಸಣ್ಣ ಮಟ್ಟದಲ್ಲಾದರೂ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ, ಏನೋ ಅಹಿತಕರವಾದ ಒಂದು ಘಟನೆ. ಐ ಥಿಂಕ್ ದಟ್ ವಾಸ್ ಎನಫ್ ಫಾರ್ ಮಿ ಟು ಇಮ್ಯಾಜಿನ್. ಅದು ಯಾವುದು ರೆಫರೆನ್ಸ್ ಅಂತಿಲ್ಲ, ಬಟ್ ಡೆಫಿನೆಟ್ಲಿ ಯಾವುದೇ ನಾವು ನ್ಯೂಸಲ್ಲಿ ನೋಡಿದಾಗ್ಲೂ ಒಂಥರ ಮನ್ಸು ಕಿವುಚ್ದಂಗೆ ಆಗುತ್ತೆ. ಹಾಂ ಅಂದರೆ ದಟ್ ಇಸ್ ದೇರ್ ಅಲ್ಲ ಮೇಡಮ್, ಹಿಂದೆ ಎಷ್ಟೆಷ್ಟೆಲ್ಲ ಆಗಿರೋದು.
ಡೆಫಿನೆಟ್ಲಿ ಅದು ಕಿರ್ಚ್ದಂಗೆ ಆಗುತ್ತೆ, ಕೋಪ ಬರುತ್ತೆ. ಆ್ಯಂಡ್ ಇಫ್ ಆನ್ ಆ್ಯಕ್ಟರ್ ಅದನ್ನ ಇಮ್ಯಾಜಿನ್ ಮಾಡಿಕೊಂಡು ನನ್ನ ಲೈಫಲ್ಲಿ ಏನೋ ಒಂದು ಆಗ್ತಿದೆ ಅಂದಾಗ ಯು ಫೀಲ್ ಮೋರ್ ಕನೆಕ್ಟೆಡ್ ಟು ಇಟ್. ಇಲ್ಲ ಅಂತಂದ್ರೆ ನಾವು ನ್ಯೂಸಲ್ಲಿ ನೋಡಿದಾಗ ನಾವು ಎಷ್ಟು ಶಾಪ ಹಾಕೋತೀವಿ, ಬೈಕೋತೀವಿ, ನಮ್ಗೆ ಸಿಕ್ಕಿದ್ರೆ ನಾವು ಏನಾದರೂ ಮಾಡಿಬಿಡ್ಬೇಕು ಅಂತ ಅನ್ಸುತ್ತೆ. ಬಟ್ ಆ ಎಲ್ಲ ಆಕ್ರೋಶನ ಐ ಥಿಂಕ್ ಐ ಪುಟ್ ಇಟ್ ಇನ್ ನಿವೇದಿತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.